ಸನ್ಮಾನ ಮಾನ ಕಳೆದು ಸನ್ಮಾನ ಮಾಡ್ಲಿಲ್ಲ ತಾನೆ? ಮಾತಾಡ್ಸಿ ರಂಗಮ್ಮನವ್ರೆ, ಎಲ್ಲ ನಿಮ್ಮ ಆಶೀರ್ವಾದ. ಒಂದು ದರೋಡೆ ಕೇಸ್ನ ಹಂಗೆ ಹಿಡಿದು ಬಿಟ್ವಿ. ಎಂತ ದೊಡ್ಡ ದರೋಡೆ ಕೇಸ್ ಗೊತ್ತಾ? ಪೊಲೀಸ್ ಅವ್ರಿಗೆ ಸುಳ್ಳು ಸಿಕ್ಕಿರಲಿಲ್ಲ ಅಂತೀನಿ. ದರೋಡೆಕೋರನ್ನ ಹಿಡಿದು ದರೋಡೆ ಆಗೋದನ್ನ ತಪ್ಪಿಸಿ ಪೊಲೀಸ್ನವ್ರಿಗೆ ಒಪ್ಸಿದಿಕ್ಕೆ ಅವ್ರಿಗೆ ಖುಷಿಯಾಗಿ ನಮ್ಗೆ ಸನ್ಮಾನ ಮಾಡಿ ಬಹುಮಾನ ಕೊಟ್ಬಿಟ್ರು. ನಮ್ಮ ಮುಂದೆ ಯಾವ ಪೊಲೀಸ್ ಇನ್ಫಾರ್ಮರ್ಸು ಇಲ್ಲ. ನಮ್ಮ ಮುಂದೆ ಯಾವ ಡಿಟೆಕ್ಟಿವ್ ಏಜೆನ್ಸಿನೂ ಇಲ್ಲ. ಜಾಸ್ತಿ ಜಂಬ ಕುಚ್ಕೋಬೇಡಿ ರೇ, ಇಡೀ ಕರ್ನಾಟಕದಲ್ಲಿ ನಮ್ಮ ತರ ಪೊಲೀಸ್ನವರಿಗೆ ಸಹಾಯ ಮಾಡಿ ಪೊಲೀಸರಿಂದನೇ ಸನ್ಮಾನ ಮಾಡಿಕೊಳ್ಳೋರು ಯಾರು ಹುಟ್ಟಿಲ್ಲ ಕಣ್ರಿ. ನಮ್ಮ ಮಹಿಳಾ ಸಂಘದಲ್ಲಿ ಬೇಕಾದಷ್ಟು ಜನಕ್ಕೆ ಇದೇ ತರ ಸನ್ಮಾನ ಆಗಿದೆ. ಯಾಕ್ರೆ ಸುಮ್ನೆ ಜಂಬ ಕುಚ್ಕೋತೀರಾ? ರೀ, ನಾವು ಪೊಲೀಸ್ನವ್ರಿಗೆ ಸಹಾಯ ಮಾಡಿದೀವಿ, ಅವ್ರು ನಮ್ಗೆ ಸನ್ಮಾನ ಮಾಡಿದ್ದಾರೆ, ಹಾಗಾಗಿ ನಮ್ಗೆ ಜಂಬಾನೆ. ಏನಂತೀರ? 1 and 2. ಭಾಬಿ, ಜಾಸ್ತಿ ಜಂಬ ಕುಚ್ಕೊಳಕ್ ಹೋಗ್ಬೇಡಿ, ಮುಂದೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಮುಂದೇನೋ ಆಗತ್ತೆ ಅಂತ ಇವತ್ತಿನ ಖುಷಿಗೆ ಎಳ್ಳು ನೀರು ಬಿಡಕ್ಕಾಗತ್ತೇನ್ರಿ? ಪಾಠ ಮಾಡಿದೀವಿ ಅಂದ್ಮೇಲೆ ಜಂಬ ಕೊಡ್ಲೇಬೇಕಪ್ಪ. ಇದೇ ಖುಷಿಗೆ ಒಂದು ಸ್ಟೆಪ್ ಹಾಕ್ಬಿಡೋಣ. ಮೈ ಗಾಡ್, ನಾನು ನಿನ್ ಜೊತೆ ಸ್ಟೆಪ್ ಹಾಕದ ನೆವರ್. ಏನು ಯಜಮಾನ್ರೆ, ನಾನೇ ನಿಮ್ ಪಾಲಕ್ ಸತ್ ಹೋಗಿದ್ದೀನ? ಆ ಡಬ್ಬನ ಕಡೆ ಬಿಸಾಕಿ ನನ್ ಕೈ ಹಿಡ್ಕೊಳ್ಳಿ, ಇಬ್ರು ಕುಣ್ಯಣ. ಅಡುಗೆ ಮನೆಗೆ ಹೋಗಿ ಯಾವ್ದಾದ್ರು ಪಾತ್ರೆ ಹಿಡ್ಕೊಂಡು ಕೂಡಿ. ನಾವ್ಯಾರು? ಡಿಟೆಕ್ಟಿವ್ಸ್, ಬ್ರಿಲಿಯಂಟ್ ಡಿಟೆಕ್ಟಿವ್ ಏಜೆನ್ಸಿಯ ಮೇಲುಸಿರು ಕೆಳ ಉಸಿರು. ಪೊಲೀಸ್ನವರು ನಮ್ಗೆ ವಿಶೇಷವಾದ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಯಾವುದೇ ಪ್ರಮುಖ ತನಿಖೆ ಆಗ್ಬೇಕಾದ್ರು ನಾವು ಅದನ್ನ ಗಮನಿಸಬೇಕು ಮತ್ತು ಪರ್ಯಾಯವಾಗಿ ಒಂದು ರಿಪೋರ್ಟ್ ಅನ್ನ ನಾವು ಅವ್ರಿಗೆ ಕೊಡಬೇಕು. ಗೊತ್ತಾಗಲ್ವ ನಿನ್ಗೆ? ಎಂತ ಕೆಲಸ ಮಾಡ್ಬಿಟ್ಲು? ಎಂತ ಕೆಲಸ ಮಾಡ್ಬಿಟ್ಟಪ್ಪದ್ದು? ಅವಳು ಯಾಕ ನನಗೆ ಗುದ್ಬೇಕಾಗಿತ್ತು? ಕೋಪ ಬಂತು, ತಳ್ಬಿಟ್ಟೆ. ಅವಳಾಗವಳೆ ಮರ ಗುದ್ದೋಗಿದ್ರೆ ನಾ ಏನ್ ಮಾಡ್ಲಿ? ಅವಳು ಪಾಡ್ಗಳು ಹೋಗಕ್ ಬಿಟ್ಟಿದ್ರೆ ಇವೆಲ್ಲ ಆಗ್ತಾನೆ ಇರಲಿಲ್ಲ. ಅವಳು ಉಸಿರು ಹಾಕ್ತಿದ್ದಳು ಇಲ್ವ ಚೆಕ್ ಮಾಡಿ. ಉಸಿರಾಡ್ತಾ ಇಲ್ಲ ಬಾಸ್. 1, 2, 3 ಅಣ್ಣಯ್ಯ, ಇವತ್ಯಾರು ಸನ್ಮಾನ ಮಾಡಿ ಕಳಿಸ್ಲಿಲ್ವಾ? ಏನಪ್ಪ, ನೀವಾದ್ರೂ ಏನಾದ್ರೂ ಹೇಳ್ಬಾರ್ದಾ? ಯಾಕಪ್ಪದ್ದು ಇಷ್ಟೊಂದು ಸಪ್ಪಗಿದ್ದೀರಾ ಎಲ್ರು? ಹಸಿವಾಗ್ತಿದ್ಯಾ? ಏನು ಯಜಮಾನ್ರೆ, ನೀವ್ ಯಾವತ್ತೂ ಇಷ್ಟೊಂದು ಆತಂಕದಲ್ಲಿರ್ಲಿಲ್ಲ. ಏನಾಯ್ತು ಅಂತ ಹೇಳಿ. ಇಲ್ಲಿ ಹೇಳೋದಕ್ ಮುಜುಗರ ಅನ್ಸಿದ್ರೆ ಅಡ್ಗೆ ಮನೆಗೆ ಬಂದು ಗುಟ್ಟಂಗ್ ನನ್ ಕಿವಿಯಲ್ಲಿ ಹೇಳಿ. ಏನಾಗಿಲ್ಲ, ನಾವು ಆರಾಮಾಗಿದ್ದೀವಿ. ಅವಳು ಪಾಡಿಗೆ ಅವಳು ಹೋಗಿ ಮರಕ್ಕೆ ಡಿಕ್ಕಿ ಹೊಡ್ಕೊಂಡ್ರೆ ನಾವೇನ್ ಮಾಡೋಣ? ಯಾರು ಡಿಕ್ಕಿ ಹೊಡ್ಕೊಂಡಿದ್ದು? ಯಾವ್ದೋ ಗಾಡಿ ಹುಡುಗಿ ಕಣಮ್ಮ, ಡಿಕ್ಕಿ ಹೊಡೆದ್ಲು ಬಿದ್ಲು. ಏನಾಗಿದೆ ಅಂತಾದ್ರೂ ಹೇಳ್ಬಾರ್ದಾ? ಏನೂ ಆಗಿಲ್ಲ. ನಿಮ್ಮ ಪಾಡಿ ನೀವು ತಪ್ಪಿಗೆ ಇರ್ತೀರಾ? ನೀವು ಸ್ವಲ್ಪ ಜಾಗ ಖಾಲಿ ಮಾಡ್ತೀರಾ? ಎಸ್ ಬಾಸ್, ನೀವಿಬ್ರು ಆ ಜಾಗಕ್ಕೆ ಹೋಗಿ ಅವಳು ಸತ್ತಿದಾಳ ಇಲ್ವಾ ಅಂತ ನೋಡ್ಕೊಂಡ್ ಬನ್ನಿ. ಒಂದ್ ವೇಳೆ ಅವಳು ಸತ್ತಿದ್ರೆ ನಮ್ ತಲೆಗೆ ಬರೋದ್ ಗ್ಯಾರಂಟಿ. ಪಾಂಡುರಂಗ ಗಂಡುಗಲಿ. ಅಯ್ಯೋ, ನನ್ನ ಹೆಸರಿಗೆ ಲಂಗ ತೋರ್ಸಿದ್ಮೇಲೆ ಇನ್ನು ಗಂಡುಗಲಿ ಅಂತ ಏನು ಬಂತು? ಅದೇನು ಅಂತ ಹೇಳಿ. ಯಾರಿಗೋಸ್ಕರ ಕಾಯ್ತಾ ಇದೆಯೋ? ಅದು ದಂಡಪಿಂಡಗಳನ್ನ ಯಾವ್ದೋ ಕೆಲ್ಸದ ಮೇಲೆ ಹೊರ ಕಳಿಸಿದ್ದೆ, ಇನ್ನೂ ಬರ್ಲೇ ಇಲ್ಲ. ಅಯ್ಯೋ, ಬಲ್ತಾಳೆ ಬಿಡು. ನೀನ್ ಯಾಕೆ ಬೇಜಾರು ಮಾಡ್ಕೋತೀಯ? ಇಷ್ಟಕ್ಕೂ ಯಾತಕ್ಕೋಸ್ಕರ ಕಳಿಸ್ತೆ? ಅದು ನಿಮಗೆ ಬೇಡವಾದ ವಿಷಯ, ಅದಕ್ಕೆಲ್ಲ ತಲೆ ಹಾಕಬಾರ್ದು. ಆಯ್ತಪ್ಪ, ತಲೆನೂ ಹಾಕೋಲ್ಲ, ಮೂಗೊತ್ತು ಉಳ್ಸೋಲ್ಲ. ಮಾತೋಶ್ರೀ ರಂಗಮ್ಮನವ್ರೆ, ಏನಪ್ಪ? ನನ್ನ ಪಪ್ಪ ನಿಮ್ಮ ಕನ್ಸಲ್ಲಿ ಬರೋ ಟೈಮ್ ಆಯ್ತು, ನೀವು ಹೋಗಿ ಮಲ್ಕೊಳ್ಳಿ. ಆಯ್ತಪ್ಪ. ಈಗ ಹೇಳ್ರು ಬಾಬಾ. ಇಡೀ ಏರಿಯಾ ಕತ್ಲೆ ಇತ್ತು. ಯಾವುದೋ ಹುಡುಗಿ ಗಾಡಿಯಿಂದ ಬಿದ್ಲು. ಆ ಹುಡುಗಿನ 3 ಜನ ಸೇರಿ ಕೊಲೆ ಮಾಡಿದ್ದಾರೆ ಅಂತ ಅಲ್ಲಿ ಯಾರೋ ಮಾತಾಡ್ಕೋತಾ ಇದ್ರು. ಯಾಕೆ ಹೊಡೆದೆ? ಯಾಕೋ ಈಗ ಮಾಡಿದೆ. ಅವಳು ಪಾಡಿಗಳು ಹೋಗ್ತಾ ಇದ್ಲು, ಅವಳು ಕೆನ್ನೆ ಹೊಡೆದು ಗಾಡಿನ ದೂಕಿ ಮರಕ್ಕೆ ಗುದ್ದಿ ಸಾಯುವಂಗ್ ಮಾಡ್ದಲ್ಲೋ. ಅವಳು ಅಷ್ಟು ಗಾಬರಿ ಆಗ್ತಾಳೆ ಅಂತ ನನಗೇನೋ ಗೊತ್ತಿತ್ತು. ಬಾಬಾ, ಆಗಿದ್ದಾಗೋಗ್ಲಿ ಬಿಡಿ. ಅವಳು ಯಾರೋ ಸತ್ಲು, ಅವಳಿಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಕರೆಕ್ಟ್ ಅಂದ್ರೆ ಸತ್ತೋಳಿಗೂ ನಮಗೂ ಯಾವುದೇ ರೀತಿ ಸಂಬಂಧನೂ ಇಲ್ಲ. ಬಾಬಾ, ಸತ್ತೋಳ ಹೆಸರು ಸರೋಜ ಅಂತ ಅಲ್ಲಿ ಯಾರೋ ಮಾತಾಡ್ಕೊತಾ ಇದ್ರು. ಸತ್ತು ಸರೋಜಂಗೂ ನಮಗೂ ಯಾವುದೇ ರೀತಿ ಕನೆಕ್ಷನ್ ಇಲ್ಲ ಅಂತ ಯಾರು ಕೇಳಿದ್ರು ಹೇಳ್ಬೇಕು. ಓಕೆ, ಡನ್.
ನಾನು ಸರೋಜಾ. ಸರೋಜಾ ನೀನಾ? ನನ್ನನ್ನು ಕೊಂದು ನೀವೆಲ್ಲ ಆರಾಮಾಗಿದ್ದೀರಾ? ನನ್ನ ಸಾವಿಗೆ ನೀವೇ ಕಾರಣ. ನನ್ನನ್ನ ಅಕಾಲದಲ್ಲಿ ಸಾಯೋ ಹಾಗೆ ಮಾಡಿದ್ದೀರಾ. ನಾನ್ ಸುಮ್ನೆ ತಳ್ಳಿದಕ್ಕೆ ನೀನು ಮರಕ್ಕೆ ಹೋಗಿ ಕೂತು ಕೆಳಗ್ ಬಿದ್ದು ನಿಗದ್ಕೊಂಡ್ಬಿಟ್ರೆ ನಾ ಏನ್ ಮಾಡ್ಲಿ? ನಾನು ಬಿದ್ದ ಕೂಡಲೇ ನನ್ನನ್ನು ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ನಾನು ಬದುಕೋತಾ ಇದ್ದೆ ಅಂತ ನನಗೆ ಗೊತ್ತಾಯ್ತು. ಹಾಗಂತ ನಿಂಗೆ ಯಾರು ಹೇಳಿದ್ದು? ನನ್ನ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇರೋವಾಗ ಡಾಕ್ಟರ್ಗಳು ಮಾತಾಡ್ತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊಂಡೆ. ಅಂದ್ರೆ ನೀ ಸತ್ತೋಗಿದ್ದೀಯಾ? ನಾನು ಸಾಯ್ಲಿಲ್ಲ, ನೀವ್ ನನ್ನನ್ನ ಕೊಲೆ ಮಾಡಿದೀರಾ. ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ ನಿಮ್ಮನ್ನ. ಬನ್ನಿ ಬನ್ನಿ ಹತ್ರ. ಈ ಉಗ್ರಗಳಿಂದ ನಿಮ್ಮನ್ನ ಚುಚ್ಚಕ್ಕೆ. ಏನಿದು 3 ಜನ ತಾಯ್ತ ಕಟ್ಕೊಂಡ್ಬಿಟ್ಟಿದ್ದೀರಾ? ಏನ್ ರಾಖಿ ಹಬ್ಬನಾ? ಅರ್ಥ ಬಿಡ್ದನಮ್ಮ. ರಾಖಿ ಹಬ್ಬಕ್ಕೆ ಯಾರು ತಾಯ್ತ ಕಟ್ಕೋತಾರ? ಮತ್ತೇನ್ ಶೋಕಿ ಕಟ್ಕೊಂಡಿದ್ದೀರಾ? ಹಬಿ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ದೊಡ್ಡದಾಗಿ ಡಿಟೆಕ್ಟಿವ್ಗಳು ಅಂತ ಜಂಬ ಕೊಚ್ಕೋತೀರಾ, ಕೈಗೆ ತಾಯ್ತ ಕಟ್ಕೊಂಡಿದ್ದೀರಾ. ಅದು ನಾವು ಹಗ್ಲು ರಾತ್ರಿ ಅಂದೆ ಎಲ್ಲೆಲ್ಲೋ ಓಡಾಡ್ತಾ ಇರ್ತೀವಿ, ಸ್ಮಶಾನ ಸುತ್ತಮುತ್ತನೂ ಓಡಾಡ್ತಾ ಇರ್ತೀವಿ. ಅದಕ್ಕೆ ಪೊಲೀಸ್ನವ್ರೆ ಒಬ್ಬ ಮಂತ್ರವಾದಿನ ಕರ್ಸಿ ತಾಯ್ತಗಳನ್ನ ಕಟ್ಸಿದ್ದಾರೆ. ಇನ್ಮೇಲೆ ಯಾವ ದೆವ್ವನು ನಿಮ್ಮನ್ನ ಅಟ್ಯಾಕ್ ಮಾಡಲ್ಲ ಅಂದ್ರು. ಅಂದ್ರೆ ನೀವ್ ಈಗಾಗ್ಲೇ ಯಾವ್ದೋ ಡೆವಿಲ್ ಕೈಗೆ ಸಿಕ್ಕಿ ಪ್ರಾಬ್ಲಮ್ ಫೇಸ್ ಮಾಡಿದೀರಾ ಅಂತ ಆಯ್ತು. ನಾವ್ ಯಾಕ್ರಿ ದೆವ್ವಗಳಿಗೆ ತೊಂದರೆ ಕೊಡ್ತೀವಿ? ನಿಮ್ಗೆ ತೊಂದರೆ ಕೊಟ್ಟಿಲ್ಲ. ಡಿಟೆಕ್ಟಿವ್ಸ್ ಗಳಿಗೆ ತೊಂದರೆ ಆಗ್ಬಾರ್ದು ಅಂತ ತಾಯ್ತ ಕಚ್ಚಿದರೆ ನಾವು ಇರ್ಲಿ ಅಂತ ಇಟ್ಕೊಂಡಿದೀವಿ ಅಷ್ಟೇ. ಈ ತಾಯ್ತ ಕಟ್ಕೊಳ್ಳೋದ್ರಿಂದ ಯಾವ ಸರೋಜಾ ದೇವನು ಹತ್ರ ಬರಲ್ವಂತೆ. ಸರೋಜಾ ದೇವನ ಅದು ಯಾವ ಹೆಂಡವನು ಹತ್ರ ಬರಲ್ಲ ಅಂತ ಅಂದ. ಹೌದು, ಕಿಟಕಿ ಹತ್ರನೂ ಬರಲ್ಲ, ಕಿಟಕಿ ಒಳಗೆ ಕೈಯೂ ಹಾಕಲ್ಲ, ಉಗುರುಗಳನ್ನು ತೋರ್ಸಲ್ಲ. ಹೌದು, ನೀವ್ ಯಾರ ಬಗ್ಗೆ ಟಾಕ್ ಮಾಡ್ತಾ ಇರೋದು? ಆ ತರ ಆಗ್ಬೋದು ಅಂತ ನಮ್ಮ ನಿರೀಕ್ಷೆ. ಮಗನೇ, ನಾವು ಹಳ್ಳಿಲಿದ್ದಾಗ ಒಂದು ದೆವ್ವ ಇತ್ತು ಕಣೋ. ಯಾರೋ ಸತ್ತವಳ ಮೇಲೆ ಎತ್ತಿನ ಗಾಡಿ ಓಡಿಸ್ಬಿಟ್ಲಂತೆ. ಅವಳು ದೆವ್ವ ಆಗಿ ದಿನಾ ರಾತ್ರಿ ಬಂದು ಎಲ್ಲರನ್ನೂ ಹೆದರಿಸ್ತಾ ಇದ್ಲು. ಆ ಕಾಲದಲ್ಲಿ ಸತ್ಲೆ ದೆವ್ವ ಆಗಿಬಿಡ್ತಾಳೆ ಕಣೋ. ಮಾತೋಶ್ರೀ ರಂಗಮ್ನವ್ರೆ, ಇಂಥ ದೆವ್ವಗಳಿಗೆ ಬುದ್ಧಿ ಕಲ್ಸೋದು ಹೇಗೆ? ಲಾಮ ದೆವ್ವಕ್ಕೆ ಬುದ್ಧಿ ಕಲ್ಸಕ್ಕಾಗುತ್ತೇನೋ? ಸ್ವಂತ ಹೆಂಡತಿಗೆ ಬುದ್ಧಿ ಕಲ್ಸಕ್ಕಾಗ್ಲಿಲ್ಲ, ಇನ್ನ ದೆವ್ವಕ್ಕೆ ಕಲ್ಸಕ್ಕಾಗುತ್ತಾ? ಮೊದಲು ನಿನ್ ಹೆಂಡತಿಗೆ ಬುದ್ಧಿ ಕಲ್ಸು, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ರಾಜವ್ರೆ, ಯಾಕೋ ತುಂಬಾ ಭಯ ಆಗ್ತಿದೆ. ಇನ್ಮೇಲೆ ನಿಮ್ ರೂಮಲ್ಲಿ ಮಲ್ಕೊಳ್ಳ? ನಾನ್ ನಿನ್ ರೂಮಲ್ಲಿ ಮಲ್ಕೋತೀನೋ? ನಾನೆಲ್ಲ ಮಲ್ಕೊಳ್ಳಿ. ರಂಗತ ರೂಮಲ್ಲಿ ಮಲ್ಕೋ. ಅಬ್ಬಿ, ನೀವ್ ನನ್ ರೂಮಲ್ಲಿ ಮಲಗಿದ್ರೆ ನನಗ್ ಭಯ ಆಗತ್ತೆ. ನನಗೂ ಭಯ ಆಗತ್ತೆ, ನಿಮ್ಗೂ ಭಯ ಆಗತ್ತೆ. ಇಬ್ರು ತಪ್ಕೊಂಡ್ ಮಲ್ಕೊಂಡ್ರೆ ಭಯ ದೂರ ಹೊರಟೋಗುತ್ತೆ. ಅಬ್ಬಿ, ಡೋಂಟ್ ಟಾಕ್ ರಬೇಶ್. ಯಾವ್ದೋ ಕಿತ್ತೋಗಿರೋ ತಾಯ್ತ ಕಟ್ಕೊಂಡು ನನ್ ರೂಮ್ಗೆ ಎಂಟ್ರಿ ಕೊಡೋ ಪ್ಲಾನ್ ಮಾಡ್ತಾ ಇದೀರಾ? ಜಾಸ್ತಿ ಮಾತಾಡಿದ್ರೆ ಆ ತಾಯ್ತನ ಕಿತ್ತು ಬಿಸಾಕ್ಬಿಡ್ತೀನಿ. ಹಾಯ್ ಜಾಜಿ. ಹಾಯ್ ಸುಮನಾ. ಸತ್ತವಳಿ ಉಳೆ ಲೋಪದ್ದು ಪಾದಗಳು ಕರೆಕ್ಟ್ ಆಗೇ ಇವೆ. ಸತ್ತವಳು ಹಾಗೂ ನನ್ನಂತ ಬರ್ತಾರೆ. ಅವಳಿಗಿಂತ ಸಖತ್ತಾಗಿ ಇದ್ದಾಳೆ. ಯಾರ್ ಜಾಜಿ ಇವ್ರು? ಇವಳು ನನ್ನ ಫ್ರೆಂಡ್ ಸುಮನಾ ಅಂತ, CCB ಆಫೀಸರು. CCB ಆಫೀಸರ. ಅವ್ರು ಯಾಕೆ ಆತರ ಬಾಯ್ ಬಿಟ್ಕೊಂಡು ನೋಡ್ತಾ ಇದಾರೆ? ಅದು ಅವ್ರು ಸ್ವಲ್ಪ ಹಾಗೇನೆ. ಆ ದಡಿಯ ಪದ್ದು ಇದಾರಲ್ಲ, ಅವ್ನಿಗಿನ್ನೂ ಮ್ಯಾರೇಜ್ ಆಗಿಲ್ಲ. ಮನೆಗೆ ಯಾವ್ದೇ ಸುಂದರವಾಗಿರೋ ಹುಡುಗಿರು ಬಂದ್ರು ಬಾಯ್ ಬಿಟ್ಕೊಂಡು ನೋಡೇ ಅಭ್ಯಾಸ. ಅದನ್ನ ಇವರಿಬ್ರು ಫಾಲೋ ಮಾಡ್ತಾ ಇದಾರೆ. ಜಾಜಿ ಅವ್ರೆ, ಅವ್ರು ಯಾಕೆ ಇಲ್ಲಿಗೆ ಬಂದ್ರು? ಯಾವ್ದೋ ಪೊಲೀಸ್ ಕೇಸ್ ಇದೆಯಂತೆ, ಅದನ್ನ ಇನ್ವೆಸ್ಟಿಗೇಷನ್ ಮಾಡಕ್ ಬಂದಿದ್ದಾಳೆ. ಸ್ವಲ್ಪ ದಿನ ನಮ್ಮನೇಲೇ ಇರ್ತಾಳೆ. ಹೌದು, ನಮ್ಮ ಅಕ್ಕನ ಹೆಸರು ಸರೋಜಾ ಅಂತ. ಇವರೆಲ್ಲ ಯಾಕೆ ಹೀಗಾಡ್ತಿದ್ದಾರೆ? ಹೇಳಿದ್ನಲ್ಲ, ಅದೇ ಯಾವ್ದಾದ್ರು ಹೊಸ ಹುಡುಗಿರ್ ನೋಡಿದ ತಕ್ಷಣ ಬಾಯಿಂದ ಜೊಲ್ಲು ಸುರಿದೋಗ್ಬಿಡುತ್ತೆ, ಸೀಮೆ ಹಸುಗಳ ತರ. ಯಾವ ಕೇಸ್ ಇನ್ವೆಸ್ಟಿಗೇಷನ್? ಅದು ನಮ್ಮ ಅಕ್ಕ ಸರೋಜಾ ಗಾಡಿ ಬರ್ತಾ ಇದ್ದಾಗ ಯಾರೋ 3 ಜನ ಅವಳನ್ನ ಅಟ್ಯಾಕ್ ಮಾಡಿ ಹೊಡೆದು ಆಕ್ಸಿಡೆಂಟ್ ಆಗೋ ಹಾಗೆ ಮಾಡಿ ಕೊಂದು ಬಿಟ್ಟಿದ್ದಾರೆ. ಅವಳು ರಕ್ತದ ಮಡುವಿನಲ್ಲಿ ಬಿದ್ದಿದ್ರು, ಹಾಗೆ ಬಿಟ್ಟು ಹೊಟ್ಟೋಗಿದ್ದಾರೆ. ಇದು ದಾರುಣವಾದ ಹತ್ಯೆ. ಹತ್ಯೆ ಮಾಡಿದವ್ರು ಯಾರು, ಯಾಕೆ ಮಾಡಿದ್ದಾರೆ, ಇದ್ರ ಹಿಂದೆ ಇರೋ ಉದ್ದೇಶ ಏನು ಅನ್ನೋದನ್ನ ನಾನು ಇನ್ವೆಸ್ಟಿಗೇಟ್ ಮಾಡಕ್ ಬಂದಿರೋದು. ಬೈ ದ ವೇ,
ನಿಮ್ಗೇನಾದ್ರೂ ಇದ್ರ ಬಗ್ಗೆ ಗೊತ್ತಿದ್ಯಾ? ಸರೋಜಾ ಕೊಲೆನಾ? ಗಾಡಿ ಆಕ್ಸಿಡೆಂಟ್ 9ನೇ ಕ್ಲಾಸ್ ಮರದ ಹತ್ರನಾ? ಎಲ್ಲ ನಿಮಗ್ ಗೊತ್ತಿರೋ ಹಾಗೆ ಕಾಣ್ತಿದೆ. ಇಲ್ಲ ನಮ್ಗೆ ಇವರೆಲ್ಲ ಯಾಕೆ ಹುಚ್ಚುಚ್ಚಾಗಿ ಆಡ್ತಿದ್ದಾರೆ? ಇವರು ಡಿಟೆಕ್ಟಿವ್ಸು. ಸಾವಿನ ವಿಷಯ ಕೇಳಿದ ತಕ್ಷಣ ಹೀಗೆ ಆಡ್ತಾರೆ. ಕೈಗೆ ತಾಯ್ತ ಕೊಟ್ಕೊಂಡು ಜೀವ ಭಯದಲ್ಲಿದ್ದಾರೆ. ಇವ್ರು ಯಾಕೆ ಹೀಗೆಲ್ಲ ಆಡ್ತಿದ್ದಾರೆ ಅಂತ ನಮಗೂ ಗೊತ್ತಾಗ್ತಿಲ್ಲ. ಸುಮನಾ, ನಿಜವಾಗ್ಲೂ ನಿಮ್ ಸಿಸ್ಟರ್ ಸರೋಜಾ ಕೊಲೆ ಆಗ್ಬಿಟ್ರಾ? ಹೌದು, ಸರೋಜನ ಯಾರೋ ಪಾಪಿಗಳು ಕೊಲೆ ಮಾಡ್ಬಿಟ್ಟಿದ್ದಾರೆ. ಈಗಾಗ್ಲೇ ನಂಗೆ ಅದ್ರ ಬಗ್ಗೆ ಸ್ವಲ್ಪ ಕ್ಲೂ ಸಿಗ್ತಾ ಇದೆ. ಸರೋಜನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ಆ 3 ಪಾಪಿಗಳಿಗೆ ಗಲ್ ಶಿಕ್ಷೆ ಆಗ್ಲೇಬೇಕು. ಅಂದ್ರೆ ಸ್ವಲ್ಪ ಈ ಕಡೆ ಬರ್ತೀರಾ? ಯಾಕೋ ಹಿಂಗ್ ಹುಡುದ್ರಿ? ಅನುಮಾನ ಬಾರ್ದೇ ಇರೋ ಹಾಗೆ ನಡ್ಕೊಳ್ಳಿ. ಸರೋಜಾ ಯಾವಳ ಸರೋಜಾ? ನಮ್ಮ ಅಕ್ಕ. ಅವಳನ್ನ ಕೊಲೆ ಮಾಡಿದವ್ರು ಯಾರು? ಅಲ್ಲೂ ನಮ್ ಸುಮನ ಇರಲ್ಲ, ತುಂಬಾ ಬ್ರಿಲಿಯಂಟು. ಮೊನ್ನೆ ಶಿವಮೊಗ್ಗದಲ್ಲಿ 4 ಜನ ನೀರಿಗೆ ಬಿದ್ದು ಅದೇ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ. ಅದು ಆತ್ಮಹತ್ಯೆ ಅಲ್ಲ, ಕೊಲೆ ಅಂತ ಪ್ರೂವ್ ಮಾಡಿದ್ದೆ ಸುಮನ. ನೀರಲ್ಲಿ ಬಿದ್ದ ಹೆಣಗಳ ಮುಖಗಳನ್ನ ಕಣ್ಗಳನ್ನ ಮೀನು ತಿಂದು ಹಾಕ್ಬಿಟ್ಟಿತ್ತಂತೆ. ಗುರ್ತೇ ಸಿಗ್ತಾ ಇರ್ಲಿಲ್ವಂತೆ, ಆದ್ರೂ ಕಂಡು ಹಿಡಿದಿದ್ದಾಳೆ ನೋಡು. ಮೀನ್ಗಳು ಹೆಣನ ಯಾಕೆ ತಿಂತಾವ್ ಚಾಚಿ? ಅದಕ್ಕೆ ನೀರಿನಲ್ಲಿ ನೆಂದಿರೋ ಹೆಣಗಳು ಮೀನ್ಗಳ ಬಾಯಿಗೆ ಟೇಸ್ಟಿ ಆಗಿರ್ತಂತೆ, ಅದಕ್ಕೆ ತಿನ್ನತ್ತೆ. ಆ ಮೀನ್ಗಳನ್ನ ಮನುಷ್ಯರು ತಿಂತಾರೆ, ಮನುಷ್ಯರು ಆಗ ಹೆಣ ತಿಂದಂಗ ಆಗಲ್ವಾ? ನೋಡ್ತಾ ಇರೋ, ಸುಮನ ಅವ್ರ ಅಕ್ಕ ಸರೋಜಾ ಮರ್ಡರ್ಗೆ ಕಾರಣರಾದ ಕೊಲೆಗಾರನ ಹಿಡಿತಾಳೆ. ಸುಮನ ಎಲ್ಲಿ? ಸರೋಜಾ ಮರ್ಡರ್ ಆಗಿರೋ ಜಾಗದಲ್ಲಿ CC ಕ್ಯಾಮ್ರಾ ಏನಾದ್ರು ಫಿಕ್ಸ್ ಆಗಿದ್ರೆ ದಾಖಲೆ ಸಿಗುತ್ತೆ ಅಂತ ಹುಡ್ಕಕ್ ಹೋಗಿದ್ದಾಳೆ. ನಂಬರ್ 1 and 2 ಕೊಲೆ ಆಗಿರೋ ಜಾಗದಲ್ಲಿ CC ಕ್ಯಾಮ್ರಾ ಇದೆ, ಎತ್ತಾಕೊಂಡು ಬನ್ನಿ. ದಾಖಲೆ ಸಿಗ್ಲಿಲ್ಲ ಅಂದ್ರೆ ಕೇಸು ಕ್ಲೋಸ್ ಆಗ್ಬಿಡುತ್ತೆ. ನಿಜವಾಗ್ಲೂ ಆ ರಸ್ತೆಯಲ್ಲಿ CC ಕ್ಯಾಮ್ರಾ ಇಲ್ವೇನ್ರೋ? ಇಲ್ಲ ಕಣ, ಅದರಿಂದಾನೇ ನಾವು ಬಚಾವಾಗಿದ್ದು. ಆ ಗುಂಡುಗಲೇಶ್ವರನೇ ನಮ್ಮನ್ನು ಕಾಪಾಡ್ದ. ಅಲ್ಲಿ CC ಕ್ಯಾಮ್ರಾ ಇಲ್ಲ ಅಂತ ಖುಷಿ ಆಗ್ತಾ ಇದ್ಯಾ? ಮತ್ತೆ ನೀನ್ ಇಲ್ಲಿ? ನನ್ ಕಣ್ಣೀರನ್ನ ಯಾರು ಒರೆಸ್ತಾರೆ? ಹಾಗಂತ ನೀ ಇಲ್ಲಿ ಬರ್ಬೇಡ, ನಾವೆಲ್ಲ ತಾಳ್ತ ಕೊಟ್ಕೊಂಡಿದ್ದೀವಿ. ನೀನೇನಾದ್ರು ಬಂದ್ರೆ ಸುಟ್ಟು ಬೂದಿ ಆಗ್ಬಿಡ್ತೀಯ. ಯಾಕೋ ಹಂಗ್ ಹೊಡೆದೆ? ಅವಳು ಸುಟ್ಟು ಬೂದಿ ಆದ್ಮೇಲೆ ದೆವ್ವ ಆಗಿರೋದು. ನ್ಯಾಯ ಬೇಕು, ಬೇಕೇ ಬೇಕು. ಅದಕ್ಕೆ ನನ್ನ ತಂಗಿ ಸುಮನ ಬಂದಿದ್ದಾಳೆ. ಅವಳು ಕೊಲೆಗಾರನ ಹಿಡಿತಾಳೆ. ನೀವು ಸಿಕ್ಕಾಕೋತೀರಾ? ನಿಮ್ಮ ಕೈ ಕಾಲು ಮುರಿದು ಬೆಂಡೆತ್ತೋದನ್ನ ನೋಡಿ ನಾನು ಸಂತೋಷ ಪಡ್ತೀನಿ. ಏಯ್, ಬಂದ್ರೋ ಹತ್ರ ಬನ್ನಿ. ಸುಮನ, ನಾನು ಅವಳು ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಯಾರು ಅನ್ಕೊಂಡ್ರಿ? ಅದು ರಸ್ತೆಯಲ್ಲಿ ಕೊಲೆ ಆದ್ರಲ್ಲ ನಿಮ್ಮ ಅಕ್ಕ, ಸರೋಜಂದ ಯೋಚನೆ ಆಗ್ಬಿಟ್ಟಿದೆ. ಎದ್ದೇಳಿ ಮೇಲೆ. ಈಗ ನಾನು ಬರೀ ಸುಮನ ಅಲ್ಲ, CCB ಆಫೀಸರ್ ಸುಮನ. ಆಗ್ಲೇ ಡ್ಯೂಟಿ ಶುರು ಹೊಡ್ಕೊಂಡ್ಬಿಟ್ರ? ನಾನು 24 hours ಆನ್ ಡ್ಯೂಟಿ. ಈಗ ಸೀರಿಯಸ್ ಆಗಿ ಕ್ವೆಶನ್ಸ್ ಕೇಳ್ತೀನಿ, ಸೀರಿಯಸ್ ಆಗಿ ಉತ್ತರ ಕೊಡ್ಬೇಕು. ಸರೋಜಾ ಕೊಲೆ ಆದ್ರಲ್ಲ 14ನೇ ತಾರೀಕು, ಅವತ್ತು 3 ಗಂಟೆಗೆ 3 ಜನನು ಏನ್ ಮಾಡ್ತಿದ್ರಿ? ಅದು ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತ ಹೋಗಿದ್ದೆ. ನಾನು ಅಂಬಾಳ್ ಹೋಟ್ಲಿಗೆ ದೋಸೆ ತಿನ್ನಕ್ ಹೋಗಿದ್ದೆ. ನಾನು ಇಂಟರ್ವ್ಯೂಗೆ ಅಂತ ಹೋಗಿದ್ದೆ. ಎಲ್ಲಿ ಇಂಟರ್ವ್ಯೂ? ಯಾವ ಆಫೀಸು? ನಂಬರ್ ಕೊಡು. ಆ ಆಫೀಸ್ಗೆ ಫೋನ್ ನಂಬರೇ ಇಲ್ಲ. ಸುಳ್ಳು, ಬರೀ ಸುಳ್ಳು. ಪದ್ದು, ಅಂಬಾಳ್ ಹೋಟ್ಲ್ ಏರಿಯಾದಲ್ಲಿ ಎಲ್ಲಿದೆ? ಅಂಬಾಳ್ ಹೋಟ್ಲು ಎಲ್ಲಿದ್ಯಾ? ಈ ಏರಿಯಾದಲ್ಲಿ ಆತರ ಹೋಟ್ಲೇ ಇಲ್ಲ ಕಣ. ಅದು ಸುಳ್ಳು. CCB ಆಫೀಸರ್ ಹತ್ರ ಸುಳ್ಳು ಹೇಳ್ಬಾರ್ದು ಕಣು. ಪಾಂಡುರಂಗ ಅವರೇ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತ ಹೇಳಿದ್ರಲ್ಲ, ನೀವು ಒಬ್ಬರೇ ಹೋಗಿರಕ್ ಸಾಧ್ಯ ಇಲ್ಲ. ಕ್ಲೈಂಟ್ ಜೊತೆ ಹೋಗಿರ್ತೀರಾ, ಅವ್ರ ಫೋನ್ ನಂಬರ್ ಸಿಗತ್ತಾ? ಅವತ್ತು ನನ್ನ ಮೊಬೈಲಲ್ಲಿ ಕರೆನ್ಸಿನೇ ಇರಲಿಲ್ಲ, ಅದಕ್ಕೆ ಯಾರಿಗೂ ಫೋನೇ ಮಾಡಿರಲಿಲ್ಲ. ಮತ್ತೆ ಸುಳ್ಳು. ಇಲ್ಲ ರೀ, ಮತ್ತೆ ಯಾಕ್ರಿ ಎಂಕ್ವೈರಿ ಮಾಡ್ತೀರಾ? ನಮ್ಮ ಅಕ್ಕ ಕೊಲೆ ಆದ ದಿನ ನೀವು 3 ಜನನು ಅದೇ ಜಾಗದಲ್ಲಿದ್ರಿ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ, ಅದಕ್ಕೆ. ನಾವು ಅಲ್ಲಿ ಇರಲಿಲ್ಲ. ಹಾಗಾದ್ರೆ ಅವತ್ತಿನ ದಿವಸ ನೀವು 3 ಜನ ಎಲ್ಲಿದ್ರಿ ಅನ್ನೋ ನಿಜಾನ ನನಗೆ ಹೇಳಬೇಕು. ಬೇರೆ ಕೊಲೆಗಾರ ಸಿಗೋವರೆಗೂ ನೀವು 3 ಕೊಲೆಗಾರರು ಅಂತ ನಾನು ಅನ್ಕೊಂಡಿರ್ತೀನಿ. ಒಂದು ವಿಷಯ ನೆನಪಲ್ಲಿರ್ಲಿ, ನೀವು 3 ಜನನು ನನಗೆ ಹೇಳ್ದೇನೆ ಮನೆ ಬಿಟ್ಟು ಆಚೆ ಹೋಗೋ ಹಾಗಿಲ್ಲ.
ಏನು ಯಜಮಾನ್ರೆ ಅದ್ ಏನಾಯ್ತು ಅಂತ ನನಗಾದ್ರೂ ಹೇಳ್ಬಾರ್ದಾ? ಸ್ವಲ್ಪ ಅಪ್ಪುಗಿರೆ, ಒಂದ್ ಕಡೆ ಸುಮನ, ಇನ್ನೊಂದ್ ಕಡೆ ಜಾಜ್ ಅವರು, ಮತ್ತೊಂದ್ ಕಡೆ ನೀನು. ಇನ್ನು ಆ ಸರೋಜನ್ ಕಾಟ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ತಿಲ್ವೇ? ಸರೋಜ ಯಾರು? ನಿನ್ನ ಅಜ್ಜಿ. ನಮ್ಮ ಅಜ್ಜಿ ಹೆಸರು ಸರೋಜ ಅಲ್ಲ, ಕಮಲಜ್ಜಿ. ಅಷ್ಟ್ ಬೇಗ ಮರ್ತ್ಬಿಟ್ರಾ? ಲೇ ಪಾಂಡ್ರಂಗ, ನೀನೇ ಅದೃಷ್ಟವಂತ ಕಣ. ನಿನ್ ನೋಡ್ಕೊಳ್ಳೋದಿಕ್ಕೆ ಆಳು ಕಾಳು ಇದಾರೆ, ನನಗೆ ಯಾರಿದಾರೋ? ಹಾಲು ಕುಡಿತಾ ಇದ್ದೀರಾ? ಕುಡೀರಿ ಕುಡೀರಿ. ಯಾರು ಅಂತ? ನಾನು ಸರೋಜಾ. ಈ ತಾಯ್ತ ಕೆಲಸ ಮಾಡ್ತಿಲ್ಲ ಅನಿಸ್ತಿದೆ. ಇಲ್ಲ ಬಾವ, ಕೆಲಸ ಮಾಡ್ತಿದೆ, ಅದು ಸಾಕಾಗ್ತಿಲ್ಲ. ಇದಕ್ಕಿಂತ ಪವರ್ಫುಲ್ ತಾಯ್ತ ಕಟ್ಕೋಬೇಕು ಅನ್ಸುತ್ತೆ. ಪವರ್ಫುಲ್ ತಾಯ್ತಾ ಇಲ್ಲಿದೆ, ಬೇಕಾ? ಸುಮಾನ. ಏನಮ್ಮ ಸುಮ್ಮನ, ಸುಮ್ಮನೆ ನಮ್ಮನೆ ಹುಡುಗರನ್ನ ಯಾಕಮ್ಮ ಗೋಳಾಡಿಸ್ತೀಯಾ? ನಮ್ಮ ಅಕ್ಕ ಸರೋಜನ್ ಕೊಲೆ ಆಗಿದೆ. ಅದು ಇದೇ ಏರಿಯಾದಲ್ಲೇ ಕೊಲೆ ಆಗಿದೆ. ಕೊಲೆಯಾದ ಸ್ಪಾಟ್ನಲ್ಲಿ ಇವರೆಲ್ಲರೂ ಓಡಾಡಿರೋದಕ್ಕೆ ದಾಖಲೆಗಳು ಇದೆ. ಅದಕ್ಕೆ ಎನ್ಕ್ವೈರಿ ಮಾಡಕ್ ಬಂದಿದ್ದೀನಿ. ಏನಾದ್ರೂ ಇದ್ಲೆ ಹೇಳ್ಬಿಟ್ರು ಹೆಣ್ಣು ಹುಡುಗಿ ಕ್ಷಮಿಸ್ಬಿಡ್ತಾಳೆ. ಮಾತೋಶ್ರೀ ರಂಗಮ್ಮನವ್ರೆ, ನಾವು ಕೊಲೆ ಮಾಡೋದಾ? ಮನೇಲಿ ಸೊಳ್ಳೆ ಬ್ಯಾಟ್ ಕೂಡ ಇಟ್ಕೊಂಡಿಲ್ಲ. ಸೊಳ್ಳೆ ಕೊಂದ್ರೇನೆ ಮಹಾ ಪಾಪ ಅಂತ ತಿಳ್ಕೊಂಡಿರೋ ನಾವು ಮನುಷ್ಯರನ್ನ ಕೊಲೆ ಮಾಡ್ತೀವ? ಹೌದಮ್ಮ, ಇವಳು ಯಾವತ್ತು ಸೊಳ್ಳೆನ ಕೊಂದವಳೇ ಅಲ್ಲ, ಸೊಳ್ಳೆ ಪಲ್ದೆನ ಕಟ್ಕೊಂಡೇ ಮಲಗದವಳು. ಹೇಳಿ, ಸರೋಜನ್ ಕೆನ್ನೆ ಹೊಡೆದಿದ್ ಯಾರು? ಅವಳು ಗಾಡಿ ತಳ್ಳಿದ್ ಯಾರು? ಸರೋಜರ್ ಕೆನ್ನೆಗೆ ಹೊಡೆದಿದ್ದು ಪತ್ತುನೆ, ಗಾಡಿ ತಳ್ಳಿದ್ದು ಪತ್ತುನೆ. ಯಾಕೆ ಬಾವು ಹೊಡೆದ್ರಿ? ಹೇಳ್ಬಿಟ್ಟಿಯಲ್ಲೋ. ಹೇಳ್ಬಿಟ್ಟೆ. ಪರವಾಗಿಲ್ಲ ಬಿಡು, ಸತ್ಯನೇ ಹೇಳಿದ್ಯಾ. ಆದ್ರೆ ಅದು ನಡೆದಿದ್ದಿಲ್ಲಲ್ಲ ಮೈಸೂರಲ್ಲಿ. ಗೊತ್ತು ಗೊತ್ತು, ನಿಮ್ ಮೈಸೂರು ಯಾವ್ದು ಅಂತಾನು ಗೊತ್ತು, ಬೆಂಗಳೂರು ಯಾವ್ದು ಅಂತಾನು ಚೆನ್ನಾಗ್ ಗೊತ್ತು. ಕೊಲೆ ಆದ ಹುಡುಗಿ ಹೆಸರು ಸರೋಜ ಅನ್ನೋದು ಖಾಯಂ ಆಗಿದೆ. ಏನಿದು ಕೈಯಲ್ಲಿ? ಅವತ್ತಿನ ತಾಯ್ತಾನೆ ಬೇರೆ ತರ ಇದೆ, ಇವತ್ತಿರೋ ತಾಯ್ತಾನೆ ಬೇರೆ ತರ ಇದೆಯಲ್ಲ. ಅದು ನಾವು ಆಗ ತಾಯ್ತನ ಹಬ್ಬ ಬದಲಾಯಿಸ್ಕೊಳ್ತಾ ಇರ್ತೀವಿ. ಹೆಂಡ್ತಿನ ಬದಲಾಯ್ಸಂಗ ಅದಕ್ಕಿನ್ನೂ ಅವಕಾಶನೇ ಸಿಕ್ಕಿಲ್ಲ. ಡೋಂಟ್ ಟಾಕ್ ರಬೇಶ್. ಅವ್ರು ಕೇಳಿದಷ್ಟಕ್ಕೆ ಮಾತ್ರ ಉತ್ತರ ಕೊಡಿ ಸಾಕು. ಆ ತಾಯ್ತದ ಪವರು ಬರೀ 24 ಗಂಟೆ, ಈ ತಾಯ್ತದ ಪವರು 48 ಗಂಟೆ. ಗಂಟೆಗಳು ಮುಗ್ದೋದ್ಮೇಲೆ ತಾಯ್ತ ಕೆಲಸನೇ ಮಾಡಲ್ಲ. ನೀವೆಲ್ಲ ತಾಯ್ತಾ ಕಟ್ಕೊಂಡಿದ್ದೀರಾ ಅಂದ್ರೆ ನಿಮ್ಗೆಲ್ಲರಿಗೂ ದೆವ್ವದ ಭಯ ಇದೆ ಅಂತ ಆಯ್ತು. ಅಂದ್ರೆ ನೀವೇ ಯಾರನ್ನೋ ದೆವ್ವ ಮಾಡಿದೀರಾ ಅಂತ ಆಯ್ತು. ಹೌದು. ಯಾರಾದ್ರೂ ದೆವ್ವ ಆಗ್ಬೇಕಾದ್ರೆ ಅದಕ್ಕೆ ಮುಂಚೆ ಅವರ ಕೊಲೆ ಆಗಿರ್ಬೇಕು. ಅಂತ ಮೇಲೆ ನೀವು ಕೊಲೆ ಮಾಡಿದ ಹುಡುಗಿ ಹೆಸರು ಸರೋಜಾ ಅಂತ ಆಯ್ತು. ಕರೆಕ್ಟ್ ಆಗಿ ಹೇಳ್ಬಿಟ್ರಿ. ಕ್ಯಾಚ್ ಅಂದ್ರೆ ಇದಪ್ಪ. ಯಾಕೆ ಹೊಡಿತಾ ಇದ್ದೀರಾ ಅವನ್ಗೆ? ಅದು ಅವನು ಇಂಗ್ಲಿಷೇ ಬರಲ್ಲ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾನೆ. ಐ ಇಂಗ್ಲಿಷ್ ನೋನೋ. ಸರಿ, ನಿಮ್ ತಾಯ್ತದಲ್ಲಿ ಏನಿದೆ? ಅದ್ರಲ್ಲಿ ಏನಿರುತ್ತೆ? ತಾಮ್ರ ಪತ್ರದಲ್ಲಿ ಓಂಕಾರ ಶ್ರೀಕಾರ ಬರ್ದು ಮುಂದೆ ಹಾಕಿರ್ತಾರೆ ಅಷ್ಟೇ. ಎಲ್ಲಿ ಬಿಚ್ಕೊಡಿ ನಿಮ್ ತಾಯ್ತಾನ ಬೇಗ. ಅಯ್ಯೋ ರಾಮ, ಮಂತ್ರವಾದಿ ಎಷ್ಟು ಮೋಸ ಮಾಡ್ಬಿಟ್ಟ. ತಾಯ್ತದೊಳಗೆ ತಾಮ್ರ ಪತ್ರ ಹಾಕೋದ್ ಬಿಟ್ಟು ಇದ್ಲು ಪುಡಿ ಹಾಕಿದಾನೆ. ಇದು ಇದ್ದಿಲ್ ಪುಡಿ ಅಲ್ಲ, ಮತ್ತೆ ಸೈನೈಡ್ ಪೌಡರ್. ಯಾರನ್ನೋ ಸಾಯಿಸ್ಬೇಕು ಅಂತಾನೆ ಈ ರೀತಿ ಪ್ಲಾನ್ ಮಾಡಿದೀರಾ ನೀವು. ನನ್ಗನ್ನಿಸ್ತಾ ಇದೆ ನಾನು ಈ ಮನೆಗೆ ಬಂದಾಗ್ಲೇ ನನ್ನನ್ನು ಅಟ್ಯಾಕ್ ಮಾಡ್ಬೇಕು ಅಂತ ಈ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಹಾಗಾಗಿ ನಿಮ್ 3 ಜನನ ಈಗ್ಲೇ ಅರೆಸ್ಟ್ ಮಾಡ್ತಾ ಇದೀನಿ. ಚಾಚಕ್ಕೆ ಏನ್ ನೋಡ್ಕೊಂಡು ಸುಮ್ನೆ ನಿಂತಿದ್ದೀರಾ? ನಿಮ್ ಫ್ರೆಂಡ್ಗೊಂದು ಮಾತು ಹೇಳಿ.
ಸುಮನಾ, ದಿಸ್ ಇಸ್ ಟೂ ಮಚ್. ಜಾಜಿ ನೀನ್ ನನ್ನ ಫ್ರೆಂಡ್ ಆಗಿರ್ಬಹುದು, ಆದ್ರೆ ನಮ್ಮ ಅಣ್ಣನ್ನೇ ಒಂದ್ ಕೇಸಲ್ಲಿ ಫಿಟ್ ಮಾಡಿ ಕಳಿಸ್ದೆ. ನಾನು ಇವ್ರುಗಳನ್ನ ಸುಮ್ಮನೆ ಬಿಡ್ತೀನ? ಅದು ಅಲ್ಲದೆ ನಾ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ಯಾವಾಗ್ಲೂ ಸರೋಜನ್ ಕೊಲೆ ಕೇಸ್ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇರ್ತಾರೆ ಇವರು. ನಿನ್ನೆ ರಾತ್ರಿ ಕೂಡ ನಿದ್ದೆನಲ್ಲಿ ಸರೋಜನ್ ಕೊಲೆ ಮಾಡಬಾರ್ದಾಗಿತ್ತು ಅಂತ ಕನವರಿಸ್ತಾ ಇದ್ರು. ಇಂಥವ್ರಿಗೆ ಸಪೋರ್ಟ್ ಮಾಡಕ್ ಹೋದ್ರೆ ನಿನ್ನನ್ನು ಒಳಗೆ ಹಾಕ್ಬೇಕಾಗತ್ತೆ. CCB ಆಫೀಸರ್ ಸುಮನಾ ಸ್ಪೀಕಿಂಗ್ ಸರ್. ಸರೋಜ ಕೊಲೆ ಕೇಸು ಬ್ಲಾಸ್ಟ್ ಆಗಿದೆ. ಇಲ್ಲಿ 3 ಜನ ಸಿಕ್ಬಿದ್ದಾರೆ. ನಿನ್ನ ಹೆಸರೇನಾ? ನಾನು ಪಾಂಡ್ರಂಗ ಗಂಟುಗಲ್ಲಿ ಎಡಗೈ ಎತ್ತಿದ್ರು ಅದು ಬಲಗೈ ಎತ್ತಿದ್ರಿ ಇದು ಈಗ ಯಾವ್ದೂ ಎತ್ತಕ್ಕೆ ಆಗ್ತಿಲ್ಲ. ಪಾಂಡುರಂಗ ಗಂಡುಗಲಿ ಅಂತೆ ಸರ್. ಮತ್ತಿನ್ನೊಬ್ಬ ನೀನೇನಾ? ಈ 3 ಜನನು ಸೇರ್ಕೊಂಡು ಸರೋಜ ಅನ್ನೋರ್ ಕೊಲೆ ಮಾಡಿದ್ದಾರೆ ಸರ್. ಏನಮ್ಮ, ನಮ್ಮ ಮನೆ ಹುಡುಗರು ಕೊಲೆ ಮಾಡೋ ಮಟ್ಟಕ್ಕೆ ಇಳಿಯೋಳಲ್ಲಮ್ಮ. ಅವ್ರು ನಿಜವಾಗ್ಲೂ ಕೊಲೆ ಮಾಡಿಲ್ಲ. 3 ಜನ ಅಡ್ಗೆ ಮನೆಗೆ ಬಂದು ನಾವ್ ಅವ್ರನ್ನ ಕೊಲೆ ಮಾಡ್ಲಿಲ್ಲ, ಅವಳೇ ಸೈಡಲ್ಲಿ ಹೋಗಿ ಬಿದ್ಲು ಸತ್ಲು ಅಂತ ಹೇಳಿದ್ರು. ಏನು ಅಂತ ನಿಜ ಒಪ್ಕೊಳ್ಳಿ. ಆಯ್ತು, ಹೌದು, ನಾನೇ ಅವ್ರ ಗಾಡಿನ ಸ್ವಲ್ಪ ಜೋರಾಗಿ ತಳ್ದೆ. ಅವ್ರ ಮರಕ್ಕೆ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದು ಸತ್ತಬಿಟ್ರು. ನೀನೇ ತಳ್ಳಿದ್ದು ಅಂತ ಒಪ್ಕೊಂಡೆ ತಾನೆ? ಈಗ ಏನೇನಾಯ್ತು ಅಂತ ಡೀಟೇಲ್ ಹೇಳಿ. ಅದು ಡಿಟೆಕ್ಟಿವ್ ಕೆಲಸಕ್ಕೆ ಪೊಲೀಸ್ನವ್ರು ನಮ್ಗೆ ಸನ್ಮಾನ ಮಾಡಿ ಬಹುಮಾನ ಕೊಟ್ಟಿದ್ರು. ಆ ಹುಮ್ಮಸ್ಸು ಗರ್ವದಲ್ಲಿ ನಾವಿದ್ವಿ. ಒಂದು ಹುಡುಗಿ ನಿಮ್ ತರನೇ ಸಖತ್ತಾಗಿದ್ಲು. ಬಂದು ಡಿಕ್ಕಿ ಹೊಡ್ಬಿಟ್ಟು ದಡಿಯ, ನಿನಗ್ ಬಂದ್ ಗುದ್ದಿದ್ದು ಸರೋಜ ಅಲ್ಲ, ನಾನೇ. ನೀನು ಗುದ್ದಿದ್ದು ನಾನೇ, ಸತ್ತಿದ್ದು ನಾನೇ, ಪೋಸ್ಟ್ ಮಾರ್ಟಮ್ ಆಗಿದ್ದು ನನಗೇನೆ, ಕೊನೆಗೆ ನಿಮ್ಗೆಲ್ಲ ದೆವ್ವಾಗಿ ಬಂದ್ ಕಾಡಿದ್ದು ನಾನೇ. ಅದಿರ್ಲಿ, ನಾನು CCB ಆಫೀಸರ್ ಅಲ್ಲ, ಸರೋಜ ಅನ್ನೋ ಕ್ಯಾರೆಕ್ಟರ್ ಇಲ್ಲ. ನಾನು ಜಾಜಿ ಫ್ರೆಂಡ್ ಸುಮನಾ. ಯಾಕ್ರಿ ಏನ್ ಮಾಡಿದ್ರಿ? ಮತ್ತಿನ್ನೇನ್ ಹಬಿ, ಆಫ್ಟರ್ ಆಲ್ ಒಂದೇ ಒಂದು ಕೇಸ್ ಸಾಲ್ವ್ ಮಾಡೋದಕ್ಕೆ ಪೊಲೀಸ್ನವ್ರು ನನಗೆ ಬಹುಮಾನ ಕೊಟ್ರು, ಸನ್ಮಾನ ಮಾಡಿದ್ರು. ಇಡೀ ಕರ್ನಾಟಕದಲ್ಲಿ ನಮ್ಮ ತರ ಡಿಟೆಕ್ಟಿವ್ ಏಜೆನ್ಸಿ ಯಾವುದೂ ಇಲ್ಲ, ನಮ್ಮಷ್ಟು ಬ್ರಿಲಿಯಂಟ್ಸ್ ಯಾರೂ ಇಲ್ಲ ಅಂತ ಜಂಬ ಕೊಚ್ಕೋತಾ ಇದ್ರಿ. ನಿಮ್ಮೆಲ್ಲರೂ ಗರ್ವ ಭಂಗ ಮಾಡ್ಬೇಕು ಅಂತ ಸುಮನನ್ ಬಿಟ್ಟು ನಾಟಕ ಮಾಡಿಸಿದ್ದು ನಾನೇ.